ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಾಣಿ. ನೀವೇನಾದರೂ ನಾಟಿ ಸ್ಟೈಲಲ್ಲಿ ಮೀನ್ಸಾರು ತಿನ್ನಬೇಕಾ? ಹಾಗಾದರೆ ಈ ರೆಸಿಪಿ ತಗೊಳ್ಳಿ. 2 ಸ್ಪೂನ್ ಖಾರದ ಪುಡಿ, 4 ಸ್ಪೂನ್ ಸಾಂಬಾರು ಪುಡಿ, 1 ಗೋಲಿ ಗಾತ್ರದ ಹುಣಸೆ ಹಣ್ಣು, 1 ಇಂಚ್ ಶುಂಠಿ, 1 ಬೆಳ್ಳುಳ್ಳಿ, 10 ಮೆಂತೆಕಾಳು, 1 ಇಡಿ ತೆಂಗಿನಕಾಯಿ, 1 ಈರುಳ್ಳಿ. ಆ ಈರುಳ್ಳಿನ 4 ಪಾರ್ಟ್ ಮಾಡಿದ್ದೀನಿ. ಅದನ್ನು ಒಂದು ಒಗ್ಗರಣೆ ಹಾಕಬೇಕು. ಅರ್ಧ ಟೊಮೊಟೊ. ಒಗ್ಗರಣೆ ಹಾಕೋಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಮೆಂತೆಕಾಳು, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರು ಕುದ್ದಾದ್ಮೇಲೆ ಹಾಕಲಿಕ್ಕೆ 1/4 kg ಮೀನು ತೊಗೊಂಡಿದ್ದೀನಿ. ಮೊದಲು ತೊಗೊಂಡಿರೋ ಪ್ಲೇಟ್ನಲ್ಲಿರುವ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಬಿ ಮಸಾಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಬಿಸಿ ಆದಮೇಲೆ ಮೆಂತೆಕಾಳು ಹಾಕಿ ಸಿಡಿಸ್ರಿ. ನಂತರ ಈರುಳ್ಳಿ ಹಾಕಿ ಬಾಡಿಸ್ರಿ. ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ಕೊತ್ತಂಬರಿನೂ ಹಾಕಿ ಬಾಡಿಸಿ. ಇವನ್ನೆಲ್ಲ ಚೆನ್ನಾಗಿ ಬಾಡಿಸಿದ ಮೇಲೆ ಮೊದಲೇ ರುಬ್ಬಿಡ್ಕೊಂಡಿರ್ತಕ್ಕಂತಹ ಮಸಾಲೆನ ಹಾಕಿ ಕೈ ಆಡಿ. ಆಮೇಲೆ ಒಂದು 4 ಲೋಟದಷ್ಟು ನೀರು ಹಾಕಿ 5 ನಿಮಿಷದಷ್ಟು ಎಣ್ಣೆ ಬಿಡ್ಕೋಬೇಕು. ಅಲ್ಲಿ ತನಕ ಸಾಂಬಾರನ್ನು ಕಾಸಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈ ಆಡಿ. ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡಿ. ಆಮೇಲೆ ಸಾಂಬಾರ್ದು ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅಂದಮೇಲೆ ನೀವು ಮೀನನ್ನ ಹಾಕಲಿಕ್ಕೆ ಶುರು ಮಾಡಿ. ಈ ಮೀನು ಹಾಕಿದ ಮೇಲೆ 2-3 ನಿಮಿಷ ಅಷ್ಟೇ ಬೇಯಿಸಬೇಕು. ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ. ನೀವೇ ನೋಡ್ತಾ ಇದ್ದೀರಾ ಮೀನು ಸಾಂಬಾರು ಹೇಗೆ ಮಿಂಚಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಮಿಂಚಿಬಿಟ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕೊತ ಅನ್ನೋ ರೀತಿ ಕಾಯಿಸ್ಲಿಕ್ಕೆ ಹೋಗಬೇಡಿ. ನೀವು ಇದೇ ರೀತಿ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತಂದು ಕಮೆಂಟ್ಸ್ ಮಾಡಿ.